ಸೊ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಒಂದು ಚಾನಲಲ್ಲಿ ಒನ್ ಆಫ್ ದ ಮೋಸ್ಟ್ ವೇಟೆಡ್ ನನ್ನ ಚಾನಲಲ್ಲಿ ನಾನು ಓಡಿಸ್ಬೇಕು ಅಂತ ತಿಳ್ಕೊಂಡಿದ್ದು ಗಾಡಿ. ಇವತ್ತು ನನ್ನ ಕಣ್ಮುಂದೆ ನಿಂತಿದೆ. ಗಾಡಿ ಮಾತ್ರ ಸಾಕಾತ್ ಕ್ರೇಜಿ ಆಗಿದೆ, ನೋಡ್ತಿರ್ಬೋದು ನೀವು. ಯಮಹಾ RX 135 5 ಸ್ಪೀಡ್ ಗಾಡಿ. ಸೈಕಾಗಿದೆ ಮಾತ್ರ ಗಾಡಿ. ನನ್ನ ಎಷ್ಟೋ ವರ್ಷದ ಕನಸು. ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ನನ್ನ ಚಾನಲಲ್ಲಿ ನಾನು ತುಂಬ ದಿವಸದಿಂದ ಈ ಗಾಡಿ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು, ಈ ಗಾಡಿ ಇದು ಎಷ್ಟೋ ಹುಡುಗರ ಒಂದು ಡ್ರೀಮ್ ಬೈಕ್ ಅಂತಲೇ ಹೇಳ್ಬೋದು. ಸಖತ್ ಕ್ರೇಜಿ ಬೈಕ್ ಮಾತ್ರ. ಲಿಟರಲಿ ಹೇಳ್ತೀನಿ, ಈಗ ಡ್ಯೂಕು ಏನೇನೋ ಗಾಡಿಗಳು ಬಂದಿದೆ, ಆದರೆ ಇದ್ರ ಮುಂದೆ ಮಾತ್ರ ಯಾವುದೂ ಇಲ್ಲ ಗುರು. ಲಿಟ್ರಲಿ ಹೇಳಬೇಕು ಅಂತಂದರೆ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್, ದ ಕಿಂಗ್ ಆಫ್ ರೋಡ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಈ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟು ಮಜಾ ಕೊಡುತ್ತೆ ಮಾತ್ರ ಗಾಡಿ. ನಿಮಗೆ ಈ ಗಾಡಿನ ನೀವೊಂದು ರೈಡಿಂಗ್, ಆ ಥ್ರಿಲ್ಲು, ಆ ಎಕ್ಸ್ಪೀರಿಯೆನ್ಸೇ ಬೇರೆ ಲೆವೆಲ್ಲು ಗುರು, ಬೇರೆ ಲೆವೆಲ್ಲು. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾವು ಈ ಒಂದು RX ಬಗ್ಗೆ ಮಾತಾಡಬೇಕು, ಈ RX ಗಾಡಿನ ಓಡಿಸ್ಬೇಕು, ಇದೊಂದು ರೈಡ್ ರಿವ್ಯೂ ಮಾಡಬೇಕು ಅಂತ ಸಖತ್ ಕನ್ಸು ಕಂಡ್ಕೊಂಡಿದ್ದೆ. ಸ್ಪೆಸಿಫಿಕೇಷನ್ ಬಗ್ಗೆ, ಗಾಡಿ ಟೈರ್ ಸೈಜ್ ಬಗ್ಗೆ, ಗಾಡಿ ಹ್ಯಾಂಡ್ಲ್ ಬಾರ್ ಬಗ್ಗೆ ಅಥವಾ ಇಂಡಿಕೇಟ್ರ್ ಬಗ್ಗೆ, ಇಂಜಿನ್ ಬಗ್ಗೆ, ಸೈಲೆನ್ಸರ್ ಬಗ್ಗೆ, ಬ್ರೇಕಿಂಗ್ ಬಗ್ಗೆ, ಯಾವುದ್ರ ಬಗ್ಗೆನೋ ಏನೂ ಹೇಳೋ ಅವಶ್ಯಕತೆನೇ ಇಲ್ಲ ಗುರು. ಬನ್ನಿ ಮಾತಾಡಿ ಸಾಕು, ಗಾಡಿನ ಒಂದು ರೌಂಡು ಮತ್ತೆ ಓಡಿಸೋಣ. ಪಟ್ 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 ಅಂತ ಮುತ್ತುಗಳು ಉದುರುತ್ತಾ ಇದೆ ಮಾತ್ರ ಗಾಡಿನಲ್ಲಿ. ಬ್ರೇಕಿಂಗ್ ಟೆಸ್ಟ್ ವಾವ್, ಲಿಟರಲಿ ಗುರು, ಬ್ರೇಕ್ ಮಾತ್ರ ಬೆಂಕಿ ಆಗಿದೆ. ಕಿಕ್ಕಾಗಲ್ಲ, ಯಾವ ಎಣ್ಣೆ, ಯಾವ ಹುಡುಗಿ, ಪಾಕ್, ಇದ್ರ ಮುಂದೆ ಏನೂ ಇಲ್ಲ ಅನ್ಸುತ್ತೆ ಗುರು. ನಿಜ ಹೇಳ್ಬೇಕಾದ್ರೆ ಸಖತ್ ಮಜಾ ಇದೆ ಮಾತ್ರ ಗಾಡಿ. ನಾವು ನಮ್ಮ ಇವಾಗೆಲ್ಲ ನಾವು ಅಂದ್ಕೊತೀವಿ ರೈಡರ್ಗಳು, ನಾವು ಬೈಕರ್ಸ್, ನಾವು ಹಂಗೆ ಹಿಂಗೆ ಅಂತ. ಬಟ್ ನಿಜ ಹೇಳ್ತೀನಿ, ಈ ಒಂದು ಗಾಡಿ ಬಂದಿದ್ದ ಜನ್ರೇಷನ್ ಇದೆ ಗೊತ್ತಾ, ದೇ ಆರ್ ದ ಪರ್ಫೆಕ್ಟ್ ಬೈಕರ್ಸ್ಗಳು ಮಾತ್ರ. ನಿಜ ಹೇಳಬೇಕು ಅಂದರೆ ನೋಡಿ, ಆಫ್ ರೋಡಿಂಗಿಗೂ ಸ್ಮಾರ್ಟ್. ಯಾವ ರೋಡಲ್ಲಿ ಓಡಾಡಿಸ್ತೀರ ಹೇಳಿ ಗಾಡಿನ ನೀವು? ಎಲ್ಲ ಕಡೆಗೂ ಬೆಂಕಿ ಹೂವು ಹೊಡೆದದ್ದು ಮಾತ್ರ. ಇವರ ಅಮ್ಮನ ನಡ ನೋಡಿದ್ದು ಬೋಳಿ ಮಕ್ಕಳು, ರೋಡ್ ತುಂಬ ಧೂಳೆ ಬಿಡಿಸ್ಕೊಂಡು ಓಡಾಡ್ರಲ್ಲಿ ದರಿದವರ ಸ್ಪೀರಲ್ಲಿ ನುಗ್ತೈತೆ ಗುರು ಇದು. ಅದೇ ಈಗಿನ ಗಾಡಿಗಳಾಗಿದ್ರೆ ಗೇರ್ ಮೈನಸ್ಸಿಗೆ ಕೇಳೋದು, 5ನೇ ಗೇರಲ್ಲಿ ನುಗ್ತೈತೆ ಲಿಟರ್ಲಿ. ನೋಡಿ, ಒಂದು ಚೂರು ಜರ್ ಕೊಡೋದು ಏನೂ ಇಲ್ಲ ನೋಡಿ. ಇದಲ್ವಾ ಪವರ್ ಅಂತಂದರೆ, ಇದಲ್ವಾ ಅವನ ಟಾರ್ಕ್ ಅಂತಂದರೆ. ನೋಡು, 5ನೇ ಗೇರಲ್ಲಿ ಐತೆ ಗುರು ಗಾಡಿ. ನೋಡಿ, ನಾನೇನು ಮಾಡ್ತಾಳೆ ನೋಡಿ, ಹೆಂಗೆ ತಗೊಂಡಾಗ್ತಾಯಿದೆ ನೋಡಿ. ಅದೇ ನಮ್ಮ ಈಗಿನ ಗಾಡಿಗಳೆಲ್ಲ ನೀವು 5ನೇ ಗೇರಲ್ಲಿ ಎಕ್ಸೈಟ್ರ್ ಫುಲ್ ಡೌನ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸೈಟ್ರ್ ಕೊಟ್ಟರೆ ಗಾಡಿ ಪುಸ್ತಕದಂಗೆ ಆಫ್ ಆಗ್ತದೆ. ಬಟ್ ಇದು ನೋಡಿ ಫುಲ್ ಎಕ್ಸೈಟ್ರ್ ಬಿಟ್ಟಿದ್ದೀನಾ ನೋಡಿ, 5ನೇ ಗೇರಲ್ಲಿ ಐತೆ ಗಾಡಿ. ಬೆಂಕಿ ಗುರು, ಬೆಂಕಿ. ನೋಡು ಹೆಂಗೆ ಎತ್ಕೊತ ಇದೆ ಗಾಡಿ. ನನ್ನ ಹತ್ರ ಸಹ ಒಂದು RX 135 ಇತ್ತು, ಬಟ್ ಕಾರಣಾಂತರಗಳಿಂದ ಅದನ್ನು ಸೇಲ್ ಮಾಡಬೇಕಾಯಿತು. ಬಟ್ ಲಿಟರಲಿ ಹೇಳ್ತೀನಿ, ಇವಾಗ ನಾನು ತುಂಬ ರಿಗ್ರೆಟ್ ಮಾಡ್ತಾಯಿದ್ದೀನಿ ಗುರು. ನಾನು ಯಾಕನ ಗಾಡಿ ಸೇಲ್ ಮಾಡಿದ್ನೋ, ನನಗೇನಾಗಿತ್ತು ಆ ಟೈಮಲ್ಲಿ ಅಂತ ಲಿಟರಲಿ ಐ ಫೀಲ್ ವೆರಿ ಗಿಲ್ಟಿ ನಾವು. ಬಿಕಾಸ್ ಏನಂತಂದರೆ, ಇವತ್ತು ಇದೊಂದು ಗಾಡಿ ಸಾಕಾಗಿತ್ತು ಗುರು. ಯಾವುದು ಬೇಡ. ಈವನ್ ನನ್ನ ಹತ್ರ ಇವಾಗ ಕರೆಂಟ್ಲಿ FZ V3 ಇದೆ. Feel the sound. ಬೆಂಕಿ ಗುರು, ಬೆಂಕಿ, ಏನು ಮಾತಾಡೋಂಗಿಲ್ಲ. ಈ ಗಾಡಿದು ಇನ್ನೂ ಸ್ವಲ್ಪ ಓಡಿಸ್ಬೇಕು ಗುರು. ಇಷ್ಟೆಲ್ಲ ಓಡಿಸಿದ್ರೆ ಸಮಾಧಾನ ಆಗಲ್ಲ ಇದು. ಏನು ಕಾರ್ನರಿಂಗ್ ಮಾಡ್ತೀರಾ? ಪವರ್ ಬೇಕಾ? ಏನು ಬೇಕು ಹೇಳಿ ಗಾಡಿನಲ್ಲಿ ನಿಮಗೆ?
ನೋಡಿ ಟಾಪ್ ಗೇರಲ್ಲಿ ಹೆಂಗೆ ಎತ್ಕೊತಾ ಇದ್ದು ಗಾಡಿ. ಸಾಕಾದ ಕ್ರೇಜ್ ಆಗಿದೆ ಗುರು ಮಾತ್ರ ಲಿಟರ್ಲಿ. ನನಗಂತೂ ಸಿಕ್ಕಾಬಿಡೆ ಖುಷಿ ಆಯಿತು ಮಾತ್ರ ಈ ಗಾಡಿ. ಹಾಂ ಹಾಂ, ನನ್ನ ಒಂದು ಕನಸಾಗಿತ್ತು ಗುರು ಈ ಗಾಡಿ ಓಡಿಸ್ಬೇಕು ಅಂತ. ಬಟ್ ಲಿಟರ್ಲಿ ಹೇಳ್ತೇನೆ, ಸಾಕಾ ಥ್ರಿಲ್ಲಿಂಗ್ ಆಗಿದೆ ಮಾತ್ರ. ನಾನು ಇದರಲ್ಲಿ ನಂದೇನು ಕೆಲಸನೇ ಇಲ್ಲ ಗುರು ಇವತ್ತು ಈ ಚಾನಲ್, ಈ ವಿಡಿಯೋದಲ್ಲಿ. ಆರ್ ಎಕ್ಸ್ ಒಂದೇ, ಆ ಗಾಡಿ, ಆ ಸೌಂಡು, ಅವೆರಡೇ ಸಾಕು. ಬೇರೆ ನಾನು ಮಾತಾಡೋ ಅವಶ್ಯಕತೆನೇ ಇಲ್ಲ ಇವತ್ತು ನನಗೆ ನನ್ನ ವಿಡಿಯೋದಲ್ಲಿ. ಗಾಡಿ 40-50ರಲ್ಲಿ ಹೋಗ್ತೀರಿ ಸಾಕು ಗುರು. ಗಾಡಿ ಏನೋ 100-150ರಲ್ಲಿ ಹೋಗ್ತೈತೆ ಅನ್ಬೇಕು, ಆ ಫೀಲ್ ಕೊಡುತ್ತೆ ಮಾತ್ರ ಗಾಡಿ. ನೀವು ಸೂಪರ್ ವೇಗಲ್ಲಿ ನೀವು 100-160 ಓಡಿಸೋದು ಒಂದೇ, ಈ ಗಾಡಿನಲ್ಲಿ 40-50ರಲ್ಲಿ ಓಡಿಸೋದು ಒಂದೇ ಗುರು. ಅವನ ಅಮ್ಮ ಕಿಕ್ ಮಾತ್ರ ಬೆಂಕಿ. $80 ಕಿಲೋಮೀಟ್ರಿಗೆ ಹೋದರೆ ಅವನ ಅಮ್ಮ ಏನೋ 100 ಕಿಲೋಮೀಟ್ರ್ ಹೋಗೋ ರೇಂಜಿಗೆ ಫೀಲ್ ಕೊಡ್ತೈತೆ ಗುರು ಮಾತ್ರ. ಸಖತ್ ಕ್ರೇಜಿ ಆಗಿದೆ ಮಾತ್ರ, ಸಖತ್ ಇಷ್ಟ ಆಯಿತು ಮಾತ್ರ ನನಗಂತೂ ಈ ಗಾಡಿ. ಪಟ್ 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 ಪಟ್. ಏನು ಹೇಳ್ತಿದ್ದೀರಾ ಗಾಯ್ಸ್? ಹೇಗಿದೆ RX? ವಾ ಬಾ 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 ಬಾ, ಕಳ್ದೋಗ್ಬಿಟ್ಟೆ ಗುರು. ನಾನಂತೂ ಲಿಟ್ರಲಿ ಕಳ್ದೋಗ್ಬಿಟ್ಟೆ ಮಾತ್ರ. ಸೊ ಇದಾಗಿತ್ತು ನನ್ನ ಒಂದು ಡ್ರೀಮ್ ಬೈಕ್ನ ನಾನು ಓಡಿಸ್ಬೇಕು ಅಂದ್ಕೊಂಡಿದ್ದೆ. ಸೊ ನನ್ನ ಗಾಡಿನ ಒಂದು ಓಡಿಸಿ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ನನ್ನ ಒಂದು ತುಂಬ ವರ್ಷದ ಕನಸು ಫೈನಲಿ ನೆರವೇರಿದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಬ್ಲೆಸ್ ಮೀ ಮಿಸ್ ಮೀ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಪೀಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.